ದೆಹಲಿಯಲ್ಲಿ ಹೋಗ್ತಾ ನಿಮಗೆಲ್ಲ ಗೊತ್ತಿರೋಂಥ ವಿಚಾರ. ನಿನ್ನೆ ಕೂಡ CM ಅವರು ಭಾಳ ಸವಿಸ್ತಾರವಾಗಿ ಬ್ರೀಫ್ ಮಾಡಿದ್ದಾರೆ, ಯಾಕೆ ಹೋಗ್ತಾ ಇದ್ದೀವಿ, ಏನು ಕಾರಣ, ಎಷ್ಟು ದುಡ್ಡು ಬರಬೇಕಂತ. ಸೊ ನಮ್ಮ ಬರಬೇಕಾದ ಹಕ್ಕನ್ನು ಪಡಲಿಕ್ಕೆ ನಾವು ನಾಳೆ ಕೇಂದ್ರ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಒಂದು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಸರ್, ಬರ ಪರಿಹಾರದ ವಿಚಾರದಲ್ಲೂ ಕೇಂದ್ರ ಸಚಿವರು ಸಮಯನೇ ಕೊಡಲಿಲ್ಲ. ಮೋದಿನ CM ಭೇಟಿಯಾದರೂ ಅದಕ್ಕೆ ಪರಿಹಾರ ಇನ್ನೂ ಸಿಕ್ಕಿಲ್ಲ. ನಮ್ಮವ್ರು ಸುಮಾರು ಸಾರಿ ಹೋಗಿ ಬಂದ್ದಾರೆ, ಕೃಷ್ಣ ಬೈರೇಗೌಡರು, ಬೇರೆ ಬೇರೆ ಮಂತ್ರಿಗಳು, ಅದಕ್ಕೆ ಪರಿಹಾರ ಸಿಕ್ಕಿಲ್ಲ. ಸೊ ಅದಕ್ಕೆ ಒಂದು ಅಂತಿಮ ಪ್ರಯೋಗ ಮುಖ್ಯಮಂತ್ರಿ DCM ಅವ್ರ ನೇತೃತ್ವದಲ್ಲಿ ನಡೀತಾ ಇದೆ. ಸರ್, ಆದರೆ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ BJP ಕೂಡ ನಾಳೆ ಪ್ರತಿಭಟನೆ ಮಾಡ್ತಿದೆ. ಅಲ್ಲ, ಅವರು ಸುಮ್ಮನೆ ರಾಜಕೀಯವಾಗಿ ಹೇಳೋದಲ್ಲ, ರಿಯಾಲಿಟಿಗೆ ಬರಬೇಕು. ಅವ್ರಿಗೆ ಗೊತ್ತಿದೆ ವಿಚಾರ. ಅವರು ಇದ್ದಾಗ ಕೂಡ ಸಾಕಷ್ಟು ಅವರು ಟ್ರೈ ಮಾಡಿದ್ರು, ಅವ್ರಿಗೆ ಪಟ್ಟಿಲ್ಲ. ಸೊ ಅದು ರಾಜ್ಯಕ್ಕೆ ಬರಬೇಕದು. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಂತಲ್ಲ, ಕರ್ನಾಟಕ ನಾಡಿಗೆ ಬರಬೇಕಷ್ಟೇ ದುಡ್ಡು. ಇದೇನು ಹೊಸದಲ್ಲ. 10 ವರ್ಷದಲ್ಲಿ ಭಾಳಷ್ಟು ಆಗಿದೆ. ಬರಗಾಲದಲ್ಲಿ ಆಗಿದೆ, ಮಳೆ ಜಾಸ್ತಿ ಬಂದಾಗ ಆಗಿದೆ, ಬೇರೆ ಬೇರೆ ರಾಜ್ಯಕ್ಕೆ ಹೆಚ್ಚು ಕೊಟ್ಟು ಉದಾಹರಣೆ ಇದೆ, ನಮ್ಮ ಕಡಿಮೆ ಕೊಟ್ಟು ಉದಾಹರಣೆಗಳಿದೆ. ಸೊ ಅದನ್ನು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಪ್ರತಿಭಟನೆ ಮಾಡ್ತೀವಿ, ಕಾದು ನೋಡೋಣ. ದೆಹಲಿಯಲ್ಲಿ ಹೋಗ್ತಾ ನಿಮಗೆಲ್ಲ ಗೊತ್ತಿರೋಂಥ ವಿಚಾರ. ನಿನ್ನೆ ಕೂಡ CM ಅವರು ಭಾಳ ಸವಿಸ್ತಾರವಾಗಿ ಬ್ರೀಫ್ ಮಾಡಿದ್ದಾರೆ, ಯಾಕೆ ಹೋಗ್ತಾ ಇದ್ದೀವಿ, ಏನು ಕಾರಣ, ಎಷ್ಟು ದುಡ್ಡು ಬರಬೇಕಂತ. ಸೊ ನಮ್ಮ ಬರಬೇಕಾದ ಹಕ್ಕನ್ನು ಪಡಲಿಕ್ಕೆ ನಾವು ನಾಳೆ ಕೇಂದ್ರ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಒಂದು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಸರ್, ಬರ ಪರಿಹಾರದ ವಿಚಾರದಲ್ಲೂ ಕೇಂದ್ರ ಸಚಿವರು ಸಮಯನೇ ಕೊಡಲಿಲ್ಲ. ಮೋದಿನ CM ಭೇಟಿಯಾದರೂ ಅದಕ್ಕೆ ಪರಿಹಾರ ಇನ್ನೂ ಸಿಕ್ಕಿಲ್ಲ. ನಮ್ಮವ್ರು ಸುಮಾರು ಸಾರಿ ಹೋಗಿ ಬಂದ್ದಾರೆ, ಕೃಷ್ಣ ಬೈರೇಗೌಡರು, ಬೇರೆ ಬೇರೆ ಮಂತ್ರಿಗಳು, ಅದಕ್ಕೆ ಪರಿಹಾರ ಸಿಕ್ಕಿಲ್ಲ. ಸೊ ಅದಕ್ಕೆ ಒಂದು ಅಂತಿಮ ಪ್ರಯೋಗ ಮುಖ್ಯಮಂತ್ರಿ DCM ಅವ್ರ ನೇತೃತ್ವದಲ್ಲಿ ನಡೀತಾ ಇದೆ. ಸರ್, ಆದರೆ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ BJP ಕೂಡ ನಾಳೆ ಪ್ರತಿಭಟನೆ ಮಾಡ್ತಿದೆ. ಅಲ್ಲ, ಅವರು ಸುಮ್ಮನೆ ರಾಜಕೀಯವಾಗಿ ಹೇಳೋದಲ್ಲ, ರಿಯಾಲಿಟಿಗೆ ಬರಬೇಕು. ಅವ್ರಿಗೆ ಗೊತ್ತಿದೆ ವಿಚಾರ. ಅವರು ಇದ್ದಾಗ ಕೂಡ ಸಾಕಷ್ಟು ಅವರು ಟ್ರೈ ಮಾಡಿದ್ರು, ಅವ್ರಿಗೆ ಪಟ್ಟಿಲ್ಲ. ಸೊ ಅದು ರಾಜ್ಯಕ್ಕೆ ಬರಬೇಕದು. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಂತಲ್ಲ, ಕರ್ನಾಟಕ ನಾಡಿಗೆ ಬರಬೇಕಷ್ಟೇ ದುಡ್ಡು. ಇದೇನು ಹೊಸದಲ್ಲ. 10 ವರ್ಷದಲ್ಲಿ ಭಾಳಷ್ಟು ಆಗಿದೆ. ಬರಗಾಲದಲ್ಲಿ ಆಗಿದೆ, ಮಳೆ ಜಾಸ್ತಿ ಬಂದಾಗ ಆಗಿದೆ, ಬೇರೆ ಬೇರೆ ರಾಜ್ಯಕ್ಕೆ ಹೆಚ್ಚು ಕೊಟ್ಟು ಉದಾಹರಣೆ ಇದೆ, ನಮ್ಮ ಕಡಿಮೆ ಕೊಟ್ಟು ಉದಾಹರಣೆಗಳಿದೆ. ಸೊ ಅದನ್ನು ಪ್ರತಿಭಟನೆ ಮಾಡ್ತೀವಿ, ಕಾದು ನೋಡೋಣ.